ಹಾಯ್. ಇವಾಗ ಹೆಂಗಂದ್ರೆ ತಮಿಳ್ನಾಡೊಳಗೆ ವಿಜಯ್ ಅವರು ಗೆದ್ದು ಬಂದಾರ ಮತ್ತು ಸಿ ಎಮ್ ಆಗೋ ಒಂದು ಕುರ್ಚಿಗೆ ಐತಲ್ಲ, ರಾಜ್ಯಪಾಲರು ನಡಕ್ಕೆ ಬಂದು ಅಡಕಾಯಿಸ್ಕೊಂಡಾರ. ಬಹಳ ಅಂದ್ರೆ ಒಂದು ಸ್ವಲ್ಪ ಸಪೋರ್ಟ್ ಹಂಗೆ ಹೇಳ್ತಾರಲ್ಲ ಬೇರೆ ಬೇರೆ ರಾಜಕೀಯದವರಿಗೆ, ಸೊ ಆ ರೀತಿ ಸಪೋರ್ಟರ್ಸ್ ಸಂಘ ರಾಜ್ಯಪಾಲರು ಎಲ್ಲಿ ವಿಜಯ್ ಅವರು ಸಿ ಎಮ್ ಪದವಿಗೆ ಕೂರೋಕ್ಕಿಂತ ಮುಂಚೆನ ಅವರಿಗೆ ಹೀಗೆ ಹೀಗೆ ಅಂಥೇಳಿ ಎಕ್ಸ್ಟ್ರಾ ಸೀಟ್ಸ್ಗಳು ಬೇಕು, 11 ಸೀಟ್ಗಳು ಬೇಕು ನಿಮ್ಗೆ, ಹಿಂಗೆ ಸಡನ್ಲಿ ಬರಂಗಿಲ್ಲ ಅಂಥೇಳಿ ಅದನ್ನ ಇನ್ನೂ ಹೋಲ್ಡ್ ಮಾಡ್ತಾ ಇದ್ದಾರೆ. ಯಾರು? ತಮಿಳುನಾಡಲ್ಲಿ ಇವರು ಸಿ ಎಮ್ ಅಪ್ಲಿಕೇಶನ್ನ ಫಾರ್ಮನ್ನು ಕೊಡಕ್ಕೆ ಹೋದಾಗ ಅವರು ಈ ರೀತಿ ಹೇಳಿರ್ತಾರೆ. ಮತ್ತು ಇನ್ನೊಂದು, ಇಲ್ಲಿ ನಮ್ಮ ಭಾರತದಲ್ಲಿ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು, ಉಪೇಂದ್ರ ಅವರನ್ನು ಹೆಚ್ಚು ಭಾಳ ಅಂದ್ರೆ ಭಾಳ ಅವಮಾನ ಮಾಡತ್ತಾರೆ. ಏನಂತ ಅವಮಾನ ಮಾಡಕತ್ತಾರು? ಉಪೇಂದ್ರ ಅವರು ಪ್ರಜಾಕೀಯ ಅಂಥೇಳಿ ಒಂದು ಪಕ್ಷ ಕಟ್ಟರು, ಏನು ಕಿತ್ತು ತಬ್ಬ ಹಾಕಿಲ್ಲ. ಅದೇ ವಿಜಯ್ ಅವರು ತಮಿಳ್ನಾಡೊಳಗೆ ನಿಂತರು ಸಿ ಎಮ್ಗೆ ಅಂಥೇಳಿ. ಆದರೆ ಇಲ್ಲಿ ವಿಜಯ್ ಅವರು ಗೆದ್ದುಬಿಟ್ರು. ಉಪೇಂದ್ರ ಅವರಿಗೆ ಅಷ್ಟೇನು ತಾಕತ್ತಿಲ್ಲ, ವಿಜಯ್ ಅವರು ತುಂಬ ಒಂದು ಗ್ರೇಟ್ ಮನುಷ್ಯ ಅದಾನು, ಭಾಳ ಒಳ್ಳೆ ರೀತಿ ಮಾಡ್ಯಾರು ಅಂಥೇಳಿ ಭಾಳ ಮಂದಿ ಮಾತಾಡಕತ್ತಾರೆ. ಸೊ ಈಗಂತೂ ವಿಜಯ್ ಅವರು ಸಿ ಎಮ್ ಸೀಟಿಗೆ ಹೊಡೆದಾಡಕತ್ತಾರ. ಅದನ್ನು ಒಂದು ಸ್ವಲ್ಪ ಸೈಡಿಗೆ ಇಟ್ಟುಬಿಡೋಣ. ಈಗ ಸ್ವಲ್ಪ ಉಪೇಂದ್ರ ಸರ್ ಅವ್ರ ಹತ್ರ ಬರೋಣ. ಕೆಲವೊಂದು ಮಂದಿ ಏನು ಕಮೆಂಟ್ಸ್ ಹಾಕಾಕತ್ತಾರ ಅಂದ್ರೆ, ಇವ್ರು ಏನು ಮಾಡಂಗೇ ಇಲ್ಲ, ಪ್ರಜಾಕೀಯದೊಳಗೆ ಮಾಡಿದ್ರು ಏನು ಉಪಯೋಗ ಆಗಲಿಲ್ಲ ಅಂತ ಹೇಳಿ ವಿಜಯ್ ಸರು ಆಮೇಲೆ ಉಪೇಂದ್ರ ಸರನ್ನ ಕಂಪೇರ್ ಮಾಡಿ ಮಾತಾಡತ್ತಾರೆ. ಯಾರು? ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋ ಪ್ರಜೆಗಳು. ನಂತರ ಇಲ್ಲಿ ಕಂಪೇರಿಟಿವ್ ಮಾಡಕತ್ತಾರಂತಂದ್ರೆ ಕಂಪೇರಿಟಿವ್ಲೇ ನೋಡಲಿ. ವಿಜಯ್ ಅವರು ಮಾಡ್ಕೊಂಡಿರೋ ಪರ್ಟಿಕ್ಯುಲರ್ ಪಕ್ಷ, ಉಪೇಂದ್ರ ಅವ್ರು ಮಾಡ್ಕೊಂಡಿರೋ ಪ್ರಜಾಕೀಯ ಪಕ್ಷ ಏನು ಮಾಡಿದ್ರು ಆಗಲಿಲ್ಲ, ಸೋತ್ಬಿಟ್ರು ಅಂಥೇಳಿ ಬಹಳ ಅವಮಾನ ಮಾಡಿ ಮಾತಾಡತ್ತಾರೆ. ನೋಡ್ರಿ, ಉಪೇಂದ್ರ ಅವ್ರು ಹೇಳ್ಬೇಕಂತಂದ್ರೆ ಅವರು ಏನಿಲ್ಲ ನೋಡ್ರಿ, ಸೀದಾ ಹೇಳ್ತಾರೆ. ಇನ್ನೊಂದು, ನಿಮ್ಮ ಒಂದು ಆಯ್ಕೆಗೆ ಅನುಗುಣವಾಗಿ ಇರೋಕ್ಕಿಂತ ಸಮಾಜದ ಅಭಿವೃದ್ಧಿ ಏನಾಗಬೇಕಲ್ಲ ಅದ್ರ ಮೇಲೆ ನಿಂತಾರವ್ರು. ಆಬ್ವಿಯಸ್ಲಿ ವಿಜಯ್ ಅವರು ನಿಂತಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಎಲ್ಲಿ ತಪ್ಪಾಗೈತಪ್ಪ ಅಂತಂದರೆ, ನಮ್ಮ ನಾಯಕರನ್ನು ಆರಿಸೋ ಒಂದು ಸಂದರ್ಭದೊಳಗೆ ಪ್ರಜೆಗಳು ಏನು ನೋಡ್ತಾ ಇದ್ದಾರಂದರೆ ಅವ್ರ ಫಾಯ್ದೆ ನೋಡ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ವಿಜಯ್ ಅವರು ಗೆದ್ರು, ಉಪೇಂದ್ರ ಅವರು ಸೋತ್ರು ಅಂತ ಹೇಳಿ ಇಲ್ಲಿ ಕಂಪೇರ್ ಮಾಡಿ ಮಾತಾಡ್ತಿದಾರಲ್ಲ. ಪ್ರಜೆಗಳಿಗೋಸ್ಕರ ಅವನೇನು ಹೇಳ್ತಾನು ಉಪೇಂದ್ರ ಸರ್, ನೀವು ಪ್ರಜೆಗಳ ಲೀಡರ್. ಅವರು ಹೆಚ್ಚಿಗೆ ರ್ಯಾಲಿ ಮಾಡಿಲ್ಲ, ಓವರಾಗಿ ಸ್ಪಾನ್ಸರ್ ಮಾಡಿಲ್ಲ, ಓವರಾಗಿ ಬಂದು ನಿಮ್ಮ ಹತ್ರ ಎಲ್ಲಿ ಸಭೆಗಳಲ್ಲಿ ಇದ್ರ ಬಗ್ಗೆ ಹೇಳಿಲ್ಲ, ವೋಟಿಂಗ್ಸದ ಬಗ್ಗೆ ಆಗಿರ್ಬೋದು. ಅವ್ರು ಹೇಳಿದ ಒಂದೇ ಮಾತು, ಅಧಿಕಾರ ಇದು ಪ್ರಜೆಗಳ ಹಕ್ಕು, ಪ್ರಜೆಗಳಿಗೆ ಕೊಡಬೇಕು ಅಂತ ಹೇಳಿ ಅವರು ತಮ್ಮದೊಂದು ಪರ್ಟಿಕ್ಯುಲರ್ ಪಕ್ಷ ಕಟ್ಕೊಂಡಿದ್ರು. ಅದಕ್ಕೆ ಸಪೋರ್ಟ್ ಮಾಡಬೇಕಾದ ಯಾರು? ಪ್ರಜೆಗಳು ಅಂದರೆ ನಾವೇ. ಅದನ್ನು ನಾವು ಮಾಡಲಿಲ್ಲ. ಅವಾಗ ಬರೀ ಏನು BJPದವರು ಕಾಂಗ್ರೆಸ್ ಅವರು ಅದನ್ನು ಕೊಟ್ಟರು ಇದನ್ನು ಕೊಟ್ಟರು ಅಂತ ಹೇಳಿ ಸಿಕ್ಕಾಪಟ್ಟೆ ನಾವು ಮಾತಾಡೋದು, ಸಿಕ್ಕಾಪಟ್ಟೆ ನಾವು ನೋಟಂಕಿ ಮಾಡೋದು, ಅದು ಇದು ಅಂತ ಹೇಳಿ ಇತ್ತು. ಇವಾಗ ಸಡನ್ಲಿ ವಿಜಯ್ ಅವ್ರು ಬಂದ ಕೂಡ ನಿಮಗೆ ಕಣ್ಣು ತೆರೆದ್ಬಿಟ್ವಾ? ಉಪೇಂದ್ರ ಅವ್ರ ಕಣ್ಣು ಮುಂದೆ ಬಂದುಬಿಟ್ರೆ ಅವಾಗ ಮಾಡಿದರೆ ಅವಾಗನೇ ಆಗ್ತಿದ್ರು ಅವರು. ಉಪೇಂದ್ರ ಅವರು ಕೂಡ ಒಂದು ರಾಜಕೀಯ ಪಕ್ಷದೊಳಗೆ ಇರ್ತಿದ್ರು. ಇವಾಗ ಕುತ್ಕೊಂಡು ಪಂಟು ಪಡ್ಕೊಂಡು ಮೊಬೈಲ್ ಏರಿಸ್ಕೊಂಡು ಮಾತಾಡೋದೇ ಆಯಿತು. ಒಬ್ಬರ ಬಗ್ಗೆ ಅವಮಾನ ಮಾಡೋದು. ಅವಮಾನ ಇರಬೇಕು, ಇಲ್ಲ ಅಂತಲ್ಲ. ಆ ಮುಂದಿರೋ ವ್ಯಕ್ತಿ ಏನಾರು ಒಬ್ರಿಗೆ ಹರ್ಟ್ ಮಾಡಬೇಕು ಅಥವಾ ಏನಾರು ಒಂದು ಮಾಡಿರಬೇಕು, ಮಾತ್ರ ತಾನೇ ನಾವು ಮಾತಾಡೋ ಅಧಿಕಾರ ಇರ್ತದೆ. ನಾವು ಏನು ಸಪೋರ್ಟೇ ಮಾಡಿಲ್ಲ, ನಾವೇನು ಕೈಯೇ ಹಿಡ್ದಿಲ್ಲ ಅಂತಂದಾಗ ಅವಮಾನ ಮಾಡೋದು ಎಲ್ಲಿ? ನಮ್ಮ ಸರ್ಕಾರ ಅನ್ನೋದು ಯಾವಾಗಿನ ಸ್ಲೋಗನ್ ಅಂತಂದ್ರೆ ಒಂದು 20 ವರ್ಷದ ಸ್ಲೋಗನ್ ಇದೆ. ಏನಪ್ಪ ಅಂತಂದ್ರೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರ ನಮ್ಮದು ಅಂಥೇಳಿ ಅಲ್ಲಿ ಆದೇಶ ಹೊರಡಿಸಿದಾಗ ಆಗ ಕಿವಿಲಿ ಹೋಗಿದ್ದೇನು ಬರೀ ಒಂದು ಭ್ರಷ್ಟಾಚಾರದ ಮಾತು ಕಿವಿಲಿ ಕುಂತ. ಯಾಕಪ್ಪ ಈ ಮಾತು ಹೇಳತ್ತೀನಂದ್ರೆ, ಉಪೇಂದ್ರ ಅವ್ರು ಏನು ಹೇಳಿದ್ರಿ, ನೀವು ರಾಜರಿಲ್ಲಿ, ನೀವು ಆಳಬೇಕು, ನೀವು ರೂಲ್ಸ್ ಮಾಡಿರಿ, ಅದನ್ನು ನಾವು ಪಾಲನೆ ಮಾಡ್ತೀವಿ, ನಿಮ್ಮ ಕಡೆ ಏನಿಲ್ಲ ಅದನ್ನು ಕೇಳ್ರಿ, ಅದನ್ನು ನಾವು ಕೊಡ್ತೇವೆ. ಉಪೇಂದ್ರ ಅವ್ರು ಹೇಳಿದ ಕ್ಲಿಯರ್ ಕಟ್ಟಾಗಿ, ನಿಮ್ದು ಅಧಿಕಾರ ಐತಿ, ನೀವು ಕೇಳಬೇಕು. ಆದರೆ ನಾವು ನಡ್ಕೊತಾ ಇರೋ, ಬರ್ತಾ ಇರೋ, ನಾವು ಸರ್ಕಾರಕ್ಕೆ ಓಟ್ ಹಾಕಿರೋ ಆ ವ್ಯಕ್ತಿಗಳು ನಮಗೆ ಹೇಳ್ತಾರೆ, ನಮಗೆ ರೂಲ್ಸ್ ಮಾಡ್ತಾರೆ, ನಾವು ಹಿಂಗೆ ಮಾಡಿರಿ ಅಂತೇಳಿ ಹೇಳ್ತಾರೆ ಹೊರತು ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಐತಿ ಏನಿಲ್ಲ. ಅದೇ ಒಂದು ಎಲೆಕ್ಷನ್ ಬಂದಾಗ ನೀರೈತೆ ಇಲ್ಲ, ಅದೈತಿಲ್ಲ ಇದೈತಿಲ್ಲ ಅಂತೇಳಿ 4-5 ಮಾತು ಕೇಳ್ತಾರೆ. ಒಂದು ಸ್ವಲ್ಪ ಜನ 4 ಮಂದಿ ಕಾಣು ಹಂಗೆ ಕೊಡ್ತಾರೆ, ಮುಗೀತು. ನಡಕ್ಕೆ ಸಂಧ್ಯಾಗ ಬಿದ್ದು ಹೋದವು.
ಸೊ ಈ ರೀತಿ ಉಪೇಂದ್ರ ಅವ್ರು ಮಾಡುವಾಗ ಅವ್ರಿಗೆ ಏನು ಬೇಕು ರೀ? ಇವಾಗ ನೋಡ್ರಿ, ವಿಜಯ್ ಸರ್ ಹಂಗೆ ಅವರು ಏನು ಫೇಮಸ್ ಮಾಡ್ಲಿಕ್ಕೆ ರ್ಯಾಲಿ ಆಗಿರ್ಬೋದು ಅಥವಾ ಸಭೆಗಳಾಗಿರ್ಬೋದು ಈ ಥರ ಯಾವುದು ಮಾಡಿಲ್ಲ ಅವರು. ಸೊ ಮಾಡಿಲ್ಲ, ಅವ್ರು ಏನು ಹೇಳಿದ್ರು, ಜನಕ್ಕೆ ಕೂತ್ಕೊಂಡು ಹೇಳಿದರು. ನೋಡ್ರಿ, ಉಪೇಂದ್ರ ಅವ್ರ ಮಾತುಗಳು, ಅವ್ರ ಸಿದ್ಧಾಂತಗಳು ಮಾತ್ರ ಬೇಕು, ಆದರೆ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗುವಂತಹದ್ದು ಯಾರಿಗೂ ಬೇಡ. ಅದಕ್ಕೆ ಅಲ್ವಾ ಸೋತಿದ್ದು. ಅದನ್ನು ನಾನು ಅಕ್ಸೆಪ್ಟೆನ್ಸ್ ಇರೋಕ್ಕಿಂತ ಮೇಮ್ಸು, ಟ್ರೋಲ್ಸು, ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಬರೀ ಕೊಂಕು. ಇವಾಗ ವಿಜಯ್ ಅವರು ಒಂದು ಹಂತಕ್ಕೆ ಹೋಗಿದ್ದಾರೆ, ವಿಜಯ್ ಅವರು ಒಂದು ಹಂತಕ್ಕೆ ತಲುಪಿದ್ದಾರೆ ಅಂದರೆ ದಟ್ ಈಸ್ ಗ್ರೇಟ್ ಜಾಬ್. ಹೌದು, ಅವ್ರದ್ದು ಎಬಿಲಿಟಿ ಐತಿ, ಮಾಡಿದ್ದಾರೆ ಅವರು. ಅವ್ರಿಗೆ ಜನನೂ ಅಷ್ಟೇ ಸಾಥ್ ಕೊಟ್ರು. ಜನಗಳಿಲ್ಲ ಅಂದರೆ ರಾಜಕೀಯ ಎಲ್ರಿ? ಜನಗಳಿಂದನೇ ತಾನು ಹೇಳ್ತೆ. ಇವಾಗ ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ. ಪ್ರಜೆ ಎಲ್ಲಿ? ಬರೀ ಅವಶ್ಯಕತೆ ಪ್ರಜೆ ಮಾತ್ರ, ನಾನಿದ್ದೀನಿ ಅಂತ ಅಲ್ವಾ? ಒಂದು ಕುಟುಂಬದ ಸಲುವಾಗಿ ತಂದೆ ಎಷ್ಟು ಕಷ್ಟಪಡ್ತಾನೋ, ಒಂದು ಸಮಾಜದ ಸಲುವಾಗಿ ಪ್ರಜೆಗಳಾದಂತಹ ನಾವು ಕೂಡ ಅಷ್ಟೇ ಕಷ್ಟಪಡಬೇಕಾಗತ್ತೆ ರೀ. ಇದು ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಲೀಡರಾಗಿ ಒಬ್ಬ ವ್ಯಕ್ತಿ ಇರುವಾಗ ಅಲ್ಲಿ ಮುಂದಿದ್ದವ್ರು ಪಾಲನೆ ಮಾಡೋರು ಗಟ್ಟಿಯಾಗೇ ನಿಂತಿರಬೇಕು. ಅಂದಾಗ ಮಾತ್ರ ತಮಿಳ್ನಾಡು ವಿಜಯ್ ಸರ್ ಗೆದ್ದಾರೆ. ಈ ಒಂದು ಉಪೇಂದ್ರ ಸರಿಗೆ ಯಾವುದೇ ಒಂದು ಸಪೋರ್ಟ್ ಆಗಲಿ ಅಥವಾ ಯಾವುದೇ ಒಂದು ಇದಾಗಲಿ, ಅದೇ ಆಸೆ ಆಮಿಷಗಳನ್ನ ನೋಡಲಿ. ವರ್ಷಕ್ಕೆ ಹಿಂಗೆ ಕೊಡ್ತೇನೆ ರೀ, ಮಿಕ್ಸಿ ಕೊಡ್ತೇನೆ ರೀ, ನೀರು ಕೊಡ್ತೀವಿ ರೀ, ಅದನ್ನು ಕೊಡ್ತೀವಿ ರೀ, ಇದನ್ನು ಕೊಡ್ತೀವಿ ಅಂದ್ಕೂಳೆ ಗಪ್ಪು ಚಿಪ್ಪು ಅನ್ನೋದು ಯಾಕೆ ಅಲ್ಲಿಂದ ನಾವು ಬರ್ತೈತಲ್ಲ. ಅಂದ್ರೆ ಏನು ಗೊತ್ತೇನು ಜನ, ನಮ್ಮ ಮುಂದೆ ಬರೋ ಪೀಳಿಗೆ ಹಾಳಾಗಿ ಹೋಗಲಿ, ಏನಾರು ಮಾಡ್ಕೊಳ್ಳಿ, ನಾವು ಇರೋದು ಮೊದಲು ಚಂದ ಇರ್ಬೇಕು. ಈಗಿಂದಷ್ಟೇ ವಿಚಾರ ಮಾಡ್ತೀರಿ, ಅಭಿವೃದ್ಧಿ ಕಡೆಗೆ ನೋಡ್ರಿ. ನಾವು ಹೇಳೋದು ಒಂದೇ ಮಾತು, ನಮಗೆ ಯಾಕೆ ಬೇಕು ಎತ್ಕೊಂಡು ನಾವೇನು ಮಾಡೋನು? ಇರೋದೊಂದಿನ ಹೋಗೋದೊಂದಿನ, ಅವ್ರವ್ರು ಹೋಗೋದೊಂದಿನ ಇರೋದೊಂದಿನ ಅಂದರೆ ಇನ್ನೊಬ್ಬರ ಬಗ್ಗೆ ಯಾಕೆ ಮಾಡಬೇಕು? ಶೇಂಗಾ ಕೀಳಕ್ಕೆ ಮಾಡ್ಬೇಕನ್ನ ಮಾತು. ಎಲ್ಲನೂ ಕಣ್ಬಿಟ್ಟು ನೋಡಿದ್ರೆ ಎಲ್ಲನೂ ಸರಿಯಾಗಿ ಕಾಣುತ್ತೆ, ಎಲ್ಲನೂ ಕಣ್ಬಿಟ್ಟು ನೋಡಿದ್ರೆ ಎಲ್ಲನೂ ತಪ್ಪಾಗೆ ಕಾಣುತ್ತೆ. ಒಬ್ಬರ ಬಗ್ಗೆ ಮಾತಾಗಿರ್ಬಹುದು, ಒಬ್ಬರ ಬಗ್ಗೆ ಕಮೆಂಟ್ಸ್ ಆಗಿರ್ಬೋದು, ಪಾಸ್ ಮಾಡೋಕ್ಕಿಂತ ಮುಂಚೆ ನಾವೊಂದು ಸ್ಟೇಜ್ ಒಳಗೆ ಇರ್ಬೇಕು ರೀ. ನಾವೊಂದು ಮಾತಾಡೋ ಎಬಿಲಿಟಿ ನಮಗೆ ಬರಬೇಕು. ಸುಮ್ಮನೆ ಬಾಯಿ ಐತಂತ ಹೇಳಿ ಕುಂತು ಪಂಟ್ ಬಡ್ಕೋದಲ್ಲ. ಯಾಕಂತಂದರೆ ಬರೀ ಸಿದ್ಧಾಂತಗಳಷ್ಟೇ ಮೇಲೆ ಜಗತ್ತು ನಡೀತಾ ಇಲ್ಲ, ಸಿದ್ಧಾಂತಗಳ ಮೇಲೆ ಅಷ್ಟೇ ಯಾವುದೇ ಮಾತು ನಿಂತಿರೋದೇನೋ ಕಾರ್ಯರೂಪದಲ್ಲಿ ತರಬೇಕಂದ್ರೆ ಪ್ರಜೆಗಳಿರ್ಬೇಕು. ಸೊ ಇನ್ನೂ ಕೂಡ ಐತಿ, ಟೈಮ್ ಏನು ಮೀರಿಲ್ಲ. ಎಲೆಕ್ಷನ್ ಬರುವಂಥ ಸಾಧ್ಯತೆ ಐತಿ, ಎಲೆಕ್ಷನ್ ಬರಾಕತ್ತಾವ ಈಗ. ಸೊ ಅಂಥ ಪರಿಸ್ಥಿತಿ ಒಳಗೆ ಇನ್ನು ಮೇಲೆ ಅದ್ರ ಯೋಚನೆ ಮಾಡಿರಿ. ನಾಯಕರು ಯಾರು ಆರಿಸ್ಬೇಕು, ಮುಂದೆ ಯಾರು ಒಳ್ಳೇದು ಮಾಡ್ತಾರೋ ಅದ್ರ ಬಗ್ಗೆ ಯೋಚನೆ ಮಾಡಿರಿ. ಬರೀ ರೊಕ್ಕ ಕೊಡ್ತಾರೋ, ಅಲ್ಲಿ ಮಾಡ್ತಾರೆ, ಇದನ್ನು ಮಾಡ್ತಾರೆ, ಅದನ್ನು ಕೊಡ್ತಾರೆ ಅಂತ ಹೇಳಿ ಆಸೆಗಳಿಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಆಸೆ ಅನ್ನೋದು ಇವತ್ತಿಲ್ಲ ನಾಳೆ ಚೇಂಜ್ ಆಗೋದು. ಅದು ಚೇಂಜ್ ಆಗದೆ ಇರೋದನ್ನು ತೊಗೊಳ್ರಿ ಯಾವಾಗ್ಲೂ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಸಿಕ್ತಂತ ಹೇಳಿ ಅನ್ಕೊತೀನಿ. ಉಪೇಂದ್ರ ಅವರ ಬಗ್ಗೆ, ಪ್ರಜಾಕೀಯ ಪಕ್ಷದ ಬಗ್ಗೆ ಅವಮಾನ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಯಾರು ಓಟ್ ಎಬಿಲಿಟಿ ಐತಿ, ಯಾರು ಓಟ್ ಹಾಕ್ತಿದ್ದೀರಲ್ಲ, ಸೊ ಅವರು ಬಹಳ ಗಮನ ಕೊಟ್ಟು ನಮ್ಮ ರಾಜ್ಯವನ್ನು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಾರಲ್ಲ ಅಂಥವ್ರನ್ನ ಮಾತ್ರ ಆರಿಸ್ರಿ. ಆಸೆಗಳು ಬದಲಾಗ್ತಾವೆ, ಅಪೇಕ್ಷೆಗಳು ಬದಲಾಗ್ತಾವೆ, ಅಭಿವೃದ್ಧಿ ಬದಲಾಗಬೇಕು. ನಮ್ಮದು ಅಂಥೇಳಿ ನೋಡ್ರಿ ಎಲ್ಲ ಚಲೋ ಇರ್ತೈತಿ. ನಂದೇನು ಅಂಥೇಳಿ ನೋಡ್ರಿ ಅವಾಗೆಲ್ಲ ಹದಗೆಟ್ಟು ಹೈದ್ರಾಬಾದ್ ಆಕ್ಕೈತಿ. ಸೊ ಚಾಯ್ಸ್ ಈಸ್ ಯುವರ್ಸ್, ವೋಟಿಂಗ್ ಈಸ್ ಯುವರ್ಸ್, ಆಪ್ಷನ್ ಈಸ್ ಯುವರ್ಸ್. ವಿಚ್ ಒನ್ ಈಸ್ ರೈಟ್? ಥಿಂಕ್ ಇಟ್. ಓಟ್ ಮಾಡ್ತೀರಲ್ಲ, ಓಟ್ ಮಾಡೋರಿಗೆ ನ್ಯಾಯವಾಗಿ ನಿಯತ್ತಾದ ನಾಯಕರನ್ನು ಆಯ್ಕೆ ಮಾಡೋ ಅಧಿಕಾರ ನಿಮ್ಮ ಕಡೆ ಐತಿ. ಅದನ್ನು ಯುಟಿಲೈಸ್ ಮಾಡಿಕೊಡ್ರಿ. ಥ್ಯಾಂಕ್ ಯು.